ನಮಸ್ಕಾರ ಬೆಂಗಳೂರು ಅದು ಹೇಳ್ತಾ ನನ್ನ ಮಾರ್ನಿಂಗ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪ್ಲಸ್ ಹಂಗೆ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಎಲ್ಲರಿಗೂ. ಇವತ್ತೇನಪ್ಪ ನಂದು ಕೆಲಸ ಅಂದರೆ, ಇವತ್ತು ವ್ಯಾನ್ ಮಾಡು ಅಂತ ಹೇಳಿದ್ದಾರೆ. ನೆನ್ನೆ ಮಾಡಿದ್ದಕ್ಕೆ ಬೆನ್ನೆಲ್ಲ ನೋವು ಬಂತು, ನೈಟೆಲ್ಲ ನಿದ್ದೆನೇ ಬಂದಿಲ್ಲ, ಫುಲ್ಲು ಪೇನ್ ಆಗಿತ್ತು. ಸೊ ಇವತ್ತು ಒಂದಿನ ಮಾಡಿಕೊಡು ಪ್ಲೀಸ್ ಅಂತ ಹೇಳಿದ್ದಾರೆ. ಇವತ್ತೊಂದಿನ ಹೆಲ್ಪ್ ಮಾಡಿಕೊಡು ಸಾಕು, ಬೇಕಾದ್ರೆ ನಾಳೆಯಿಂದ ನೀನು ಮೊಬೈಲ್ದೇ ಮಾಡ್ಕೋ, ಇಲ್ಲೇನೇ ಮಾಡ್ಕೊಂಡಿರೋ ಮೊಬೈಲ್ಸು. ಇವತ್ತೊಂದಿನ ಬಲ್ಕ್ ಮಾಡಿಕೊಡು ನನಗೋಸ್ಕರ ಅಂತೆಲ್ಲ ರಿಕ್ವೆಸ್ಟ್ ಮಾಡಿಕೊಂಡ್ರು. ಸೊ ಸಿಕ್ಕಾಪಟ್ಟೆ ಪೇನ್ ಆಗ್ತಿದೆ. ಪ್ಲಸ್ ಚಳಿ ಜಾಸ್ತಿ ಇತ್ತು ನೈಟೆಲ್ಲ. ಚಳಿಗೂ ನಾಲ್ಕು ಬೆಡ್ಶೀಟ್ ಹಾಕೊಂಡು ಮಾಡ್ಕೊಂಡೆ ಗುರು, ಆದ್ರೂ ಚಳಿ ಅಂದರೆ ಚಳಿ, ಸಿಕ್ಕಾಪಟ್ಟೆ ಚಳಿ. ಸೊ ನೋಡೋಣ, ಇವಾಗ ಒಂದು ಅನ್ಬಾಕ್ಸಿಂಗ್ ಮಾಡಕ್ಕೆ ಹೋಗ್ತೀನಿ. ಯಾವ್ದಾದ್ರು ಓಪನ್ ಬಾಕ್ಸ್ ಬಂದಿರೋ ಅನ್ಬಾಕ್ಸಿಂಗ್ ಮಾಡ್ತೀನಿ. ಸೊ ಲೆಟ್ಸ್ ಗೋ ಫಾರ್ ಬಲ್ಕ್. ನಾನು ಆಫೀಸ್ ರೀಚ್ ಆಗ್ತಾ ಇದ್ದೀನಿ. ಆಗಲೇ ಅದು ಸ್ವಲ್ಪ ಲೈಟಿಗೆ ಬಿಸಿಲು ಬಂದಿತ್ತು, ಬಟ್ ಇವಾಗ ನೋಡಿದ್ರೆ ಮಳೆ ಬರಂಗೆ ಆಗ್ತಿದೆ. ಕ್ಲೈಮೇಟ್ ನೋಡ್ಬೋದು ನೀವು, ಸಿಕ್ಕಾಪಟ್ಟೆ ಕಷ್ಟ ಇದೆ. ಇವತ್ತೊಂದು ಬೇರೆ ಕೆಲಸ ಮಾಡ್ಬೇಕು ನಾವು. ನೋಡಿ ಗೈಸ್, ಈ ಥರ ಶಿಪ್ಮೆಂಟ್ಸ್ಗಳು ಗಾಡಿಯಲ್ಲಿ ಪಾರ್ಕ್ ಮಾಡಿಕೊಂಡು ನಾನು ಲಿಫ್ಟಲ್ಲಿ ಹೋಗಬೇಕು. ಬಟ್ ಲಿಫ್ಟ್ ಎಲ್ಲ ವರ್ಕ್ ಆಗುತ್ತೆ, ಅಂಥದ್ದೇನು ಪ್ರಾಬ್ಲಮ್ ಇಲ್ಲ. ನೋಡಿ ಲಿಫ್ಟ್ ಇಲ್ಲೇ ಇದೆ, ಬೇಸ್ಮೆಂಟ್ ಹಿಂಗೆ ಗೊತ್ತಿದ್ರೆ ಸಾಕು, ಲಿಫ್ಟ್ ಆನ್ ಆಗುತ್ತೆ. ಸೊ ಇದು ಬಂದ್ಬಿಟ್ಟು 10th ಫ್ಲೋರ್ವರೆಗೂ ಹೋಗ್ಬೇಕು ನಾನು. ಬಟ್ ಲಿಫ್ಟೇ ಕರ್ಕೊಂಡು ಹೋಗುತ್ತೆ, ಅದಕ್ಕೇನು ಬೇಜಾರಿಲ್ಲ. ಸೊ ಲೆಟ್ಸ್ ಗೋ. ಇದು ನಾರ್ಮಲ್ ಶಿಪ್ಮೆಂಟ್ ಡೆಲಿವರಿ. ಆರ್ಡ್ರ್ ಕೊಟ್ಟಾಯಿತು, ಇಲ್ಲಿ ನೋಡ್ಕೊಬೋದು ನೀವು. ಇದು ಬಂದ್ಬಿಟ್ಟು ಶ್ರೀರಾಮ್ ಸಿಗ್ನೆ ಅಪಾರ್ಟ್ಮೆಂಟ್ಗಳು. ಇವೆಲ್ಲ ಅಪಾರ್ಟ್ಮೆಂಟ್ಸು ಹೆಂಗಿದೆ ಕ್ಲೈಮೇಟ್, ಇಲ್ಲೆಲ್ಲ ಗ್ರೌಂಡ್ ಎಲ್ಲ ಕೊಟ್ಟಿದ್ದಾರೆ. ಮುಂದೆ ತೋರಿಸಿ ನೋಡಿ, ಇಂಡಿಪೆಂಡೆನ್ಸ್ ಡೇಗೆ ಏನೇನು ಮಾಡಿದ್ದಾರೆ ಎಲ್ಲ ತೋರಿಸಿ ನಿಮಗೆಲ್ಲ. ಸೊ ಲೆಟ್ಸ್ ಗೋ. SRC ಡಬ್ಬ ಏನಿರುತ್ತೆ ಇದು? ಎಲ್ಲ ಸೆಕ್ಯೂರಿಟಿ. ಓಕೆ, ಸೆಕ್ಯೂರಿಟಿ ಏಜೆನ್ಸಿ ಎಲ್ಲ ಏಜ್ ಆಗಿರೋರು ಇದ್ದಾರೆ. ಇಷ್ಟೇ ಇಲ್ಲೇ ಇರೋ ಟ್ರಾಫಿಕ್ ಇವತ್ತು ಇಷ್ಟೇ ಇರುತ್ತೆ ಅಲ್ವಾ? ಟಮ್ಟೆ ಎಲ್ಲೇ ಹೊಡಿತಾರೆ ಅಷ್ಟು ಟ್ರಾಫಿಕ್ ಇರುತ್ತೆ. ಅದೇ ಇವತ್ತು ಶನಿವಾರ ಆಗಿದ್ರೆ ಮಾತ್ರ ಚೆನ್ನಾಗಿ ಮಾಡ್ತಾರೆ. ಹಾಂ, ಸೆಲೆಬ್ರೇಷನ್. ಫುಲ್ಲು ಮಳೆ ಬರ್ತಿದೆ ಗುರು. ನೀಲಾದ್ರಿ ರೋಡಲ್ಲಿ ಕೆಲಸ ಮಾಡೋಕ್ಕೆ ಆಗ್ತಾಯಿಲ್ಲ, ಕಷ್ಟ ಆಗ್ತಿದೆ. ಒಂದು ಕಡೆ ಗಾಡಿ ನಿಲ್ಲಿಸ್ಬಿಟ್ಟು ಟೀಗಿ ಕುಡಿಯೋಣ, ಏನಂತೀವಿ? ಇಟ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ ನೋಡಿ. ತುಂಬ ನೆಪ್ಪದ ನೋಡಿ, ಕಾಣಿಸಲ್ಲ. ಅಯ್ಯೋ, ಇವಾಗ ಕಾಣಿಸ್ತಿದೆ. ಇವಾಗ ಒಂಥರ ಬೆಳಗ್ಗೆ ಬಂದಾಗ ಆಯ್ತಲ್ಲ. ರೈಟಾ? ಸ್ಟ್ರೈಟ್ ಟೀ ಕುಡಿಯೋಣಂದ್ರೆ ರೈಟ್ ಇಲ್ಲ, ಕುಡಿ ಅಲ್ಲೂ ಇದೆ ನೋಡಿ. ರೋಡಲ್ಲಿ ಹೆಂಗೆ ಕೊಚ್ಚೆ ಇದೆ. ಏನು ಬೇಡ, ಹೋಗುತ್ತೆ. ಕ್ಲಚ್ ತುಳ್ಕೊ. ಕ್ಲಚ್ ಹಿಡಿಲ್ಲ. ಹಾಂ, ಕೊಡಿ. ಸ್ಪೀಡ್ ಏನಾದ್ರು ಕಮ್ಮಿ ಹಾಕ್ಬಿಟ್ರೆ ಗೇರ್ ಹಾಕ್ಬೇಕು, ಜಾಸ್ತಿ ಮಾಡ್ಬೇಕು. ಹಾಂ, ಗೇರ್ ಹಾಕಲ್ಲ. ಬೇಡ, ಲೆಫ್ಟ್ ಹೋಗ್ಲಾ ಇದೇ ರೋಡಲ್ಲಿ ಹಿಂಗೆ ಹೋಗ್ಲಾ? ರೈಟಲ್ಲೂ ರೈಟ್, ಯಾಕಂದ್ರೆ ಆ ಕಡೆ ಯಾರೂ ಬರಲ್ಲ. ಸೆಂಟ್ರಾಗ ಹೋದ್ರೆ ಕ್ಲಚ್ ತಿಳ್ಕೊ. ಹಾಂ, ನಿಧಾನ ಹೋಗಿ, ನಿಧಾನ ಹೋಗಿ. ರೋಡಲ್ಲಿ ಹೋದ್ರೆ ಯಾರೂ ಬರಲ್ಲ, ಯಾರು ಬರಲ್ಲ. ಏನ್ ಬೇಡ, ಅಷ್ಟೇ. ಟಾಪ್ ಗೇರ್ ನೋಡಿ, ಟಾಪ್ ಗೇರ್ ಅಲ್ಲಿ ಇದೆಯಾ? ಸ್ಕೂಟಿ 6
ದಾರಿ ಆ ಕಡೆ ಬರಕಲ್ಲ ಮಾಡಲ ಸೀನು. ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತಿದ್ದೆ. ಇವಾಗ ನೋಡ್ರೆ ನನ್ನ ಗಾಡಿ ಕೀ ಇಲ್ಲ, 2 ವೀಲರ್ ಕೀ. ಏನಪ್ಪ ಆಯ್ತಂದರೆ ನನ್ನ ಗಾಡಿಯಲ್ಲೇ ಮರೆತುಬಿಟ್ಟಿದ್ದೀನಿ. ವ್ಯಾನಲ್ಲಿ ಹೋಗಿದ್ನಲ್ಲ, ಸೊ ವ್ಯಾನಲ್ಲೇ ಟಕ್ ಅಂತ ಅವ್ರು ಹೋಗ್ಬಿಟ್ರು. ಅವ್ರ ಪಾಪ ಅವರು ನನಗೆ ಅಡಾಪ್ಟ್ರೆಲ್ಲ ಮರ್ತಿದ್ದೆ. ಮರ್ತಿರಾಗ ಅವ್ರು ಎತ್ಕೊಂಡು ಹೋಗ್ಬಿಟ್ರು. ಬಿಡಿ, ಇವಾಗ ಫೋನ್ ಮಾಡಿ ಕೇಳಿದ್ರೆ ಬೊಮ್ಮನಹಳ್ಳಿಗೆ ಹೋಗಿ ಇಸ್ಕೊಬೇಕು. ನಾನು ನಮ್ಮ ಫ್ರೆಂಡಿಗೆ ಫೋನ್ ಮಾಡಿದ್ದೀನಿ, ಬರ್ತೀನಿ ಇರೋ ಮಗ, ಬರ್ತಾಯಿದ್ದೀನಿ ಅಂತಂದ. ಇವಾಗ ಅವ್ನು ಬಂದಿಷ್ಟನ ಡೈರೆಕ್ಟು ಇದಕ್ಕೆ ಹೋಗ್ತಾ ಇರೋದು ಅಷ್ಟೇ. ಗಾಡಿ ಎತ್ಕೊಂಡ್ಬಂದು ಮತ್ತೆ ಇಲ್ಲಿ ಆಫೀಸ್ ಬೊಮ್ಮಸಂದ್ರವ್ರಿಗೂ ಬಂದು ಇಲ್ಲಿಂದ ಮತ್ತೆ ಹೋಗ್ಬೇಕು. ನಾನು ಸಿಕ್ಕಾಪಟ್ಟೆ ಕಷ್ಟ ಆಗೋರು, ಸೀರಿಯಸ್ಲಿ. ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ನಾನು ಮನೆ ಕಡೆ ಹೋಗ್ತಾ ಇದ್ದೀನಿ. ಸೊ ನಾಳೆ ಸಿಕ್ಕಾನ ಹೊಸ ಬ್ಲಾಗಲ್ಲಿ. ನಾಳೆ ಫೋನ್ ಅನ್ಬಾಕ್ಸಿಂಗ್ ಮಾಡ್ತೀನಿ. ಸೊ ಲೆಟ್ಸ್ ಗೋ ಫಾರ್ ಮಾರ್ನಿಂಗ್. ಓಕೆ.